ಎಲ್ಲರಿಗೂ ನಾನು ಕೇಳೋದು ಎಲ್ಲ ಹೇಳ್ರಪ್ಪ. ಕೋಲಾರ ಪಟ್ಟಣದಲ್ಲಿ ಇವತ್ತು ಸ್ವಚ್ಛ ಪಟ್ಟಣವನ್ನಾಗಿ ಹೊರಹೊಮ್ಮಬೇಕೆಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ಒಂದು ನೇತೃತ್ವದಲ್ಲಿ ಸಿಬ್ಬಂದಿ ವರ್ಗ, ಪಟ್ಟಣದ ಯುವಕರು, ಹಿರಿಯರು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಏನು ಸ್ವಚ್ಛ ಪಟ್ಟಣವನ್ನಾಗಿ ಮಾಡಬೇಕು ಅಂತಕ್ಕಂಥ ಇಚ್ಛೆಯನ್ನು ಇಟ್ಟುಕೊಂಡು ಇವತ್ತು ಕೋಲಾರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ, ಸಾರ್ವಜನಿಕ ಬಸ್ ಸ್ಟ್ಯಾಂಡ್ಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ಎಲ್ಲ ಮನೆಗಳ ಮುಂದೆ ಸ್ವಚ್ಛ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತು ನಮ್ಮ ಮುಲ್ಲಾ ಅವರು ಮಾಧ್ಯಮ ಮಿತ್ರರು ಏನೇ ಕೇಳಿದರು, ಇಲ್ಲ ಏನದು ಬಸ್ ಸ್ಟ್ಯಾಂಡ್ ಒಳಗೆ ಶೌಚಾಲಯಗಳಿಗೆ ನೀರಿನ ಸೌಕರ್ಯಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ ಅಂಥೇಳಿ ಅದಕ್ಕೆ ನಮ್ಮ ಮುಲ್ಲಾ ಅವ್ರ ಮಾಧ್ಯಮ ಮಿತ್ರರಿಗೆ ನಾವು ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಏನು KSRTC ಅವರು ಸ್ವಾಧೀನಕ್ಕೆ ತೊಗೊಂಡಿರ್ತಕ್ಕಂಥ 2 ಬಸ್ ಸ್ಟ್ಯಾಂಡ್ಗಳನ್ನು ಇವತ್ತು ಸುಮಾರು ಪ್ರತಿ ತಿಂಗಳು 1 ಲಕ್ಷ 2 ಲಕ್ಷ ರೂಪಾಯಿ ಬಾಡಿಗೆ ತೊಗೋತಾರೆ ನಮ್ಮ ಕೋಲಾರ ಪಟ್ಟಣದಿಂದ ಬಸ್ ಸ್ಟ್ಯಾಂಡ್ ವತಿಯಿಂದ. ಆದರೆ ಬಾಡಿಗೆ ತೊಗೊಂಡು KSRTC ಸಿಬ್ಬಂದಿಯವರು ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಪ್ರಯಾಣಿಕರಿಗೆ ಕೊಡ್ತಾ ಇಲ್ಲ. ಈ ಬಾಡಿಗೆಯನ್ನು ತಾವೇ ತಿಂದು ಮತ್ತು ಈ ಒಂದು ನರಕ ಯಾತನೆಯನ್ನು ಇವತ್ತು ಮಾಡಕತ್ತಾರೆ. ಅದಕ್ಕೆ ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ನಮ್ಮ ಏನು MD ಅಂತ ಬರ್ತಾನೆ ಬಿಜಾಪುರದಾಗ, ಈಗ ಯಾರ್ದಾರು ಗೊತ್ತಿಲ್ಲ, ಇತ್ತ ಕಡೆ ಗಮನ ಹರಿಸ್ಬೇಕು. ಬರೀ ಬಾಡಿಗೆ ತೊಗೊಂಡು ಬಿಜಾಪುರದಾಗ MD ಅವರ ಪುತ್ರ ಅಲ್ಲ, ಇಲ್ಲೇನು ಈ ಕೋಲಾರದೊಳಗೆ ಬಸ್ ಸ್ಟ್ಯಾಂಡ್ಗಳದಾವ, ಮೂಲಭೂತ ಸೌಕರ್ಯಗಳು ನಮ್ಮೂರ ಲಾಭ ತೊಗೊಂಡು ನೀವೇನು ಹೋಗ್ತೀರಿ. ಮತ್ತು ಪಟ್ಟಣ ಪಂಚಾಯತಿ ವತಿಯಿಂದ ಎಲ್ಲ ನೀರು ಕೊಟ್ಟಾರೆ ನಿಮಗೆ, ಕಾಂಕ್ರೀಟ್ ರಸ್ತೆ ಪಟ್ಟಣ ಪಂಚಾಯತಿಯಿಂದ ಮಾಡಿಸ್ಯಾರ. ಎಲ್ಲವನ್ನು ಮಾಡಿದರೂ ಕೂಡ ನೀವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದಕ್ಕೆ ನೀವು ಬಸ್ ಸ್ಟ್ಯಾಂಡಿಂದ ತೊಗೊಳ್ತಕ್ಕಂಥ ಬಾಡಿಗೆರೇ ನಮ್ಮ ಪಟ್ಟಣ ಪಂಚಾಯತಿಗೆ ಕೊಡ್ರಿ, ಅವರೇ ನಿರ್ವಹಣೆ ಮಾಡ್ತಾರೆ. ಇಲ್ಲಿ ಪಾತ್ರ ನೀವು ಬಾಡಿಗೆ ತಿಂದರೆ ನಮ್ಮ ಪ್ರಯಾಣಿಕರಿಗೆ ಅನ್ಯಾಯ ಆಗಲಾರ್ದಂಗೆ ನೀವು ಮೂಲಭೂತ ಸೌಕರ್ಯ ಕೊಡ್ಬೇಕು. ನೋಡಿ, ಪಟ್ಟಣ ಪಂಚಾಯತ್ ವತಿಯಿಂದ ಇವತ್ತೆಲ್ಲ ಬಸ್ ಸ್ಟ್ಯಾಂಡನ್ನು ಸ್ವಚ್ಛ ಮಾಡಿವು. ನೀವು KSRTC ಅಂತ ಹೆಸರು ಹೇಳ್ತೀರಿ, ಬಸ್ ಸ್ಟ್ಯಾಂಡ್ ಸ್ವಲ್ಪ ಸ್ವಚ್ಛ ಇಟ್ಕೊಂಡಿದ್ದು, ಎಲ್ಲಿ ಬೇಕಲ್ಲಿ ಗುಟ್ಕಾ ತಿಂದು ಉಳ್ಯಾರ, ಎಲ್ಲಿ ಬೇಕಲ್ಲಿ ರಾತ್ರಿ ಸರಾಯಿಗಳನ್ನು ಕುಡಿತಾರ, ಮತ್ತು ಎಲ್ಲಿ ಬೇಕಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಸರಿಯಾಗಿ ಭಿತ್ತಿ ಚಿತ್ರಗಳನ್ನು ಅಂಟಿಸಿದ್ದು ಅವನು ಹರಿದು ಹಾಕಿ ಸರಿಯಾಗಿ ಒಂದು ಪೇಂಟ್ ಸಣ್ಣ ಕೂಡ ನೀವು KSRTC ಅವ್ರು ನಿರ್ವಹಣೆ ಮಾಡಲಿಕ್ಕೆ ಯೋಗ್ಯರಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅದಕ್ಕೆ ಬರ್ತಕ್ಕಂಥ ದಿನಮಾನದೊಳಗೆ 2 ಬಸ್ ಸ್ಟ್ಯಾಂಡಕ್ಕೆ ನಮ್ಮ ಊರಿಂದ ನೀವೇನು ರೊಕ್ಕ ತಿಂತೀರಿ, ಬಾಡಿಗೆ ತೊಗೋತೀರಲ್ಲ, ಅದನ್ನರೇ ನೀವು ನಮ್ಮೂರಿಗೆ ಬಳಸಿ ಪ್ರಯಾಣಿಕರಿಗೆ ಅನ್ಯಾಯ ಮಾಡಬಾರ್ದು ಅಂತ ನಾನು ಈ ಸಂದರ್ಭದೊಳಗೆ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಪಟ್ಟಣ ಪಂಚಾಯತಿಯಿಂದ ಕಾರ್ಯಕ್ರಮ ಇಟ್ಕೊಂಡೀವಿ ಬಸ್ ಸ್ಟ್ಯಾಂಡ್ನಲ್ಲಿ. ಯಾಕೆ ಇಟ್ಕೊಂಡೀವಿ ಅಂದ್ರೆ ಏನು ಭಾಳ ದಿವಸ ಆಯ್ತು ಟೆಂಡರ್ ಆಗೈತಿದ್ದು ಗುತ್ತಿಗೆದಾರ KSRTCಯಿಂದ. ನಾವು ಟೆಂಡರ್ ಸ್ವಚ್ಛನೆ ಮಾಡಲ್ಲ. ಹೊರಗಡೆ ಮಂದಿ ಅಧಿಕಾರಿಗಳು ಹೇಳಿದ್ರು, ಪಟ್ಟಣ ಪಂಚಾಯತ್ ಸದಸ್ಯರು ಹೇಳಿದ್ರು, ಸಾರ್ವಜನಿಕರು ಹೇಳಿದ್ರು ಅವ್ರು ಸ್ಪಂದಿಸಾಕತ್ತಿಲ್ಲ. ಈಗ ಅದರ ಸಂಬಂಧ ನಾವು ಪಟ್ಟಣ ಪಂಚಾಯತಿಯಿಂದ ಮತ್ತು ಕಲ್ಲೂರಿನ ನೇತೃತ್ವದಲ್ಲಿ ಸ್ವಚ್ಛತೆಯನ್ನು ಮಾಡೇವಿ. ಈಗ ಏನು ಹೇಳೋದು ಅಂದ್ರೆ ಅಧಿಕಾರಿಗಳಿಗೆ ಇವ್ರಿಗೇನು ಸಂಬಂಧಪಟ್ಟ ಕಾಂಟ್ರಾಕ್ಟ್ ಕೊಟ್ಟಲ್ಲ, ಗುತ್ತಿಗೆದಾರನ ಲೈಸೆನ್ಸ್ ರದ್ದು ಮಾಡಿ ಮತ್ತೊಬ್ಬ ಕೊಡಬೇಕಂತ ಹೇಳ್ತೀವಿ. ಇಲ್ಲ ಮಾಧ್ಯಮಕ್ಕೆ ಈಗ ನಮ್ಮ ಸದಸ್ಯರು ಹೇಳಿದಂಗೆ ಅವರಿಗೆ ಗುತ್ತಿಗೆ ಕೊಟ್ರಂದ್ರೆ MDಗೆ ಮತ್ತು ಸಾರಿಗೆ ಮಂತ್ರಿಗೆ ಏನ್ರಿ ಮೇಲಾಪಿ ಇರ್ಬೋದಂತ ನಾ ಅಂತೀನಿ. ಅಲ್ಲ, ನಾ ಏನು ಅಂತೀನಂದ್ರೆ ನಡ್ಬರ್ಕ ಮತ್ತು ಅವ ಸರ್ಕಾರ ರೊಕ್ಕ ತಿಂದು ಇಲ್ಲಿ ನಿರ್ವಹಣೆ ಮಾಡೋಲ್ಲ, ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಸ್ಪಂದನೆ ಮಾಡೋಲ್ಲ ಅಂದ್ರೆ ಹೆಸರಿಗಾಗಿ ಗುತ್ತಿಗೆ ಕೊಟ್ಟು ಏನೋ ಇದರೊಳಗೆ ಭ್ರಷ್ಟಾಚಾರ ಇರ್ಬೋದು. ಅದಕ್ಕೆ ನಾನು ಸಾರಿಗೆ ಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಶಾಸಕರಿಗೆ ಮತ್ತು KSRTC MD ಅವರಿಗೆ ಇಚ್ಛೆ ಪಡ್ತೀನಿ, ಏನು ನಿಮ್ಗೆ ಯಾರಿಗೆ ಕೊಟ್ಟಿರಲ್ಲ ಅವ್ರನ್ನ ಕರೆಸಿ ಅವ್ರ ಅಧಿಕಾರಿಗಳೇ ನಿಮ್ಮ ಮಾತು ಕೇಳೋ ತಾಕತ್ತು ನಿಮ್ಮಲ್ಲಿ ಐತಿಲ್ಲ ಅಂತೇಳಿ ನೀವು ಸರಿಪಡಿಸ್ಬೇಕಂತ ನಾವು ಆಗ್ರಹಿಸ್ತೇವೆ. ಇದ್ರೊಳಗೆ ಈ ನಿಮ್ಮ ಮೂಲಕ ನೀವು ನೋಡಿರಲ್ಲ ಕಸ ಎಷ್ಟು ಬಿದ್ದು 2 ಬಸ್ ಸ್ಟ್ಯಾಂಡ್ ಅಲ್ರಿ, ಈ ಸ್ವಚ್ಛತೆ ನಾವು ಮಾಡಿವಿ. ಪಟ್ಟಣ ಪಂಚಾಯತ್ ಅವ್ರು ತಗೋದು ಗುತ್ತಿಗೆ ಕೆಲಸ ಅವ್ರು ರೊಕ್ಕ ತಗೋತಾರೆ. ಅದಕ್ಕೆ ನಿಮ್ಮ ಮೂಲಕನೇ ಅಲ್ಲಿ ಅವ್ರಿಗೆ ಹೇಳುತ್ತೆ ನಾವು ಇಷ್ಟ ಹೇಳು.